ಜೈ ಭಾರತ್ ವಂದೇ ಮಾತರಂ. ಭಾರತ ಪಾಕಿಸ್ತಾನದ ಮೇಲೆ ಮೊನ್ನೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಪಹಲ್ಗಾಮ್ ದಾಳಿಯ ಪ್ರತೀಕಾರದ ಕ್ರಮವಾಗಿತ್ತು. 100ಕ್ಕಿಂತ ಹೆಚ್ಚಿನ ಉಗ್ರರು ಸತ್ತಿದ್ದಾರೆ. ಈ ಭಯೋತ್ಪಾದಕ ಫ್ಯಾಕ್ಟರಿಯೇ ಪುಡಿಪುಡಿಯಾಗಿದೆ. ಈ ದಾಳಿಯಾದ ನಂತರ ಭಾರತ ಇದನ್ನು ಸಂಭ್ರಮಿಸುವುದರಲ್ಲಿ ಅರ್ಥವಿದೆ. ಆದರೆ ಇದರ ಜೊತೆ ಇಸ್ರೇಲ್ ಕೂಡ ಸಂಭ್ರಮಿಸಿದೆ. ಭಾರತದ ಈ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ನೀವು ಅನ್ಕೊಂಡಿರಬಹುದು, ಇಸ್ರೇಲ್ ಭಾರತದ ಮಿತ್ರ ರಾಷ್ಟ್ರ, ಅವರು ಕೂಡ ಭಯೋತ್ಪಾದಕರ ದಾಳಿಗೆ ತುತ್ತಾಗಿದ್ದಾರೆ ಹಾಗೂ ನಾವು ಕೂಡ ಭಯೋತ್ಪಾದಕರ ದಾಳಿಗೆ ತುತ್ತಾಗಿದ್ದೇವೆ. ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಂಡಾಗ ಮೊದಲು ಸಮರ್ಥಿಸಿಕೊಂಡಿದೆ ಇದೇ ಇಸ್ರೇಲ್. ಇದು ಕಾರಣವಾದರೆ ಮತ್ತೊಂದು ಕಾರಣವೇನೆಂದರೆ ಪತ್ರಕರ್ತನ ಡೇನಿಯಲ್ ಪರ್ಲ್ ವಿಚಾರದಲ್ಲಿ. ಯಾರು ಈ ಡೇನಿಯಲ್ ಪರ್ಲ್? ಅವರನ್ನು ಪಾಕಿಸ್ತಾನದಲ್ಲಿ ಏನು ಮಾಡಲಾಗಿತ್ತು ಅದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಈ ಡೇನಿಯಲ್ ಪರ್ಲ್ ಒಬ್ಬ ಯಹೂದಿ. ಇವನು ಅಮೆರಿಕದ ಪತ್ರಕರ್ತ. ದಿ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರು. 2001 ಅಮೆರಿಕದ ಅವಳಿ ಕಟ್ಟಡ ಮೇಲೆ ಭಯೋತ್ಪಾದಕರು ದಾಳಿ ನಡೆಸುತ್ತಾರೆ. ಈ ಅಮೆರಿಕ ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗುತ್ತೆ. ಇವರು ಪಾಕಿಸ್ತಾನಕ್ಕೆ ತೆರಳುತ್ತಾರೆ. ಅಮೆರಿಕ ಭಯೋತ್ಪಾದಕರ ಮೇಲೆ ಕ್ರಮ ಕೈಗೊಳ್ಳುತ್ತಿತ್ತು. ಇದನ್ನು ವರದಿ ಮಾಡಲು ಪಾಕಿಸ್ತಾನಕ್ಕೆ ತೆರಳುತ್ತಾರೆ. ಅವರು ಈ ಯುದ್ಧದ ಬಗ್ಗೆ ವರದಿ ಮಾಡುತ್ತಾ ಇರುತ್ತಾರೆ. ಪಾಕಿಸ್ತಾನದ ಧರ್ಮಗುರು ಮುಬಾರಕ್ ಅಲಿ ಗಿಲಾನಿ ಅವರನ್ನು ಸಂದರ್ಶನಕ್ಕೆಂದು ಭೇಟಿ ಮಾಡಲು ಹೋದಾಗ ಕರಾಚಿಯಲ್ಲಿ ಅವರನ್ನು ಅಪಹರಿಸಲಾಗುತ್ತೆ. ಈ ಅಪಹರಿಸಿದು ಬೇರೆ ಯಾರೂ ಅಲ್ಲ, ಇದೇ ಉಗ್ರರು. ಅವರು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಬಗ್ಗೆ ಕೂಡ ವರದಿ ಮಾಡುತ್ತಿದ್ರು. ಅಲ್ ಖೈದಾ, ಜೈಷ್ ಎ ಮೊಹಮ್ಮದ್ ಹಾಗೂ ಇತರ ಉಗ್ರ ಸಂಘಟನೆಗಳ ಮೇಲೂ ಕೂಡ ವರದಿ ಮಾಡ್ತಾ ಇರ್ತಾರೆ. ಈ ಅಪಹರಿಸಿದ ನಂತರ ಇವರನ್ನು ತುಂಬಾ ಚಿತ್ರಹಿಂಸೆ ಕೊಡ್ತಾರೆ. ಇವರಿಂದ ಸುಳ್ಳು ವಿಡಿಯೋ ಮಾಡಿಸ್ತಾರೆ. ನಾನು ಇಸ್ರೇಲ್ನಲ್ಲಿದ್ದೇನೆ, ನನ್ನ ಹೆಂಡತಿಯು ಇಲ್ಲಿದ್ದಾಳೆ, ನಾನು ತುಂಬಾ ಆರಾಮವಾಗಿದ್ದೀನಿ, ಚೆನ್ನಾಗಿದ್ದೇನೆ ಅಂತ ಈ ಉಗ್ರರು ಸುಳ್ಳು ವಿಡಿಯೋ ಹೇಳಿಸ್ತಾರೆ. ನಂತರ ಈ ಭಯೋತ್ಪಾದಕರು ಅಮೆರಿಕದ ಬಳಿ ಒಂದು ಬೇಡಿಕೆ ಇಡ್ತಾರೆ. ಇವನನ್ನು ಬಿಡುಗಡೆಗೊಳಿಸಬೇಕಾದರೆ ಅಮೆರಿಕದ ಜೈಲಿನಲ್ಲಿರುವ ಭಯೋತ್ಪಾದಕರನ್ನು ಬಿಡುಗಡೆಗೊಳಿಸಬೇಕು, ಇಲ್ಲದಿದ್ದರೆ ಇವನನ್ನು ಹತ್ಯೆ ಮಾಡ್ತೇನೆ ಅಂತ ಹೆದರಿಸುತ್ತಾರೆ. ಅಮೆರಿಕ ಭಯೋತ್ಪಾದಕರ ಎಚ್ಚರಿಕೆಗೆ ಬಗ್ಗಲ್ಲ. ಅವರ ವಿರುದ್ಧ ಕ್ರಮ ಮುಂದುವರಿಸುತ್ತಾರೆ. ನಂತರ ಈ ಉಗ್ರರು ಡೇನಿಯಲ್ ಪರ್ಲ್ನ ಶಿರಚ್ಛೇದನ ಮಾಡ್ತಾರೆ. ಇವನನ್ನು ಅಪಹರಿಸಿದ್ದೇ ಜೈಷ್ ಎ ಮೊಹಮ್ಮದ್ನ ಉಗ್ರ ಸಂಘಟನೆಯ ಸದಸ್ಯ ಅಮ್ಜದ್ ಫಾರೂಕಿ. ಇವನ ಹತ್ಯೆಯಲ್ಲಿ ಈ ಭಯೋತ್ಪಾದಕ ಕೂಡ ಭಾಗಿಯಾಗಿದ್ದ. ಆ ಸಂದರ್ಭದಲ್ಲಿ ಡೇನಿಯಲ್ ಹೆಂಡತಿ ತುಂಬು ಗರ್ಭಿಣಿ. ಅವಳು ಕೂಡ ಪಾಕಿಸ್ತಾನದಲ್ಲಿದ್ಲು. ಅವಳ ಕಣ್ಣ ಮುಂದೆ ಇವನನ್ನು ಶಿರಚ್ಛೇದನ ಮಾಡಲಾಗಿತ್ತು. ಇನ್ನು ಭಯೋತ್ಪಾದಕರ ಪ್ರಕಾರ ಡೇನಿಯಲ್ ಒಬ್ಬ ಗೂಢಚಾರ, ನಮ್ಮ ಬಗ್ಗೆ ಗೂಢಚಾರ ಮಾಡುತ್ತಿದ್ದ, ನಮ್ಮ ಎಲ್ಲ ಮಾಹಿತಿಗಳನ್ನು ಕಳೆ ಹಾಕುತ್ತಿದ್ದ ಅಂತ ಈ ಉಗ್ರರು ತಿಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಹತ್ಯೆ ಮಾಡಿದ್ದೇವೆ ಅಂತ ಈ ಉಗ್ರ ಸಂಘಟನೆಗಳು ಹೇಳಿಕೊಂಡಿದ್ದಾರೆ. ಇವನ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಜೈಷ್ ಎ ಮೊಹಮ್ಮದ್ ಮೇಲೆ ಭಾರತ ಆಪರೇಷನ್ ಸಿಂಧೂರ ನಡೆಸಿದ ಮೇಲೆ ಇಸ್ರೇಲ್ನ ಜನರು ಈ ಡೇನಿಯಲ್ ಪರ್ಲ್ನ ಹತ್ಯೆಯ ಪ್ರತೀಕಾರವನ್ನು ಭಾರತ ತೀರಿಸಿಕೊಂಡಿದೆ ಅಂತ ಹೇಳುತ್ತಿದ್ದಾರೆ.